ನಮಸ್ಕಾರ ಬಂಧುಗಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಮ್ಯಾಗಿ ಮಾಡುವ ವಿಧಾನವನ್ನು ನೋಡೋಣ. ಈ ಒಂದು ಮ್ಯಾಗಿ ನೂಡಲ್ಸ್ನ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ ಬನ್ನಿ, ಯಾವ ರೀತಿಯಾಗಿ ಮಾಡೋಣ ಅಂತೇಳಿ. ಹಾಗಿದ್ರೆ ಈ ಒಂದು ಮ್ಯಾಗಿ ನೂಡಲ್ಸ್ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಆಗಿ ಮೊದಲಿಗೆ ನಾವು ಮ್ಯಾಗಿಯನ್ನು ತೆಗೆದುಕೊಳ್ಬೇಕಾಗುತ್ತದೆ. ಈ ಮ್ಯಾಗಿಯನ್ನು ನಂತರ ಇದಕ್ಕೆ ಈರುಳ್ಳಿ ಕೂಡ ಬೇಕಾಗುತ್ತದೆ. ಸೊ ಈ ಒಂದು ಈರುಳ್ಳಿಯನ್ನು ಹಚ್ಕೊಂಡಿದ್ದೇನೆ. ಹಾಗೆ ಒಂದು 2 ಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಳ್ಬೇಕಾಗುತ್ತದೆ. ಹಾಗೆ ಒಂದು ಕ್ಯಾರೆಟ್ನ ನೀಟಾಗಿ ಸಣ್ಣದಾಗಿ ಈ ರೀತಿಯಾಗಿ ಸ್ಲೈಸಾಗಿ ಹಚ್ಕೊಳ್ಬೇಕಾಗುತ್ತದೆ. ಹಾಗೆ 1 ಕಪ್ ಆಗುವಷ್ಟು ಹುರುಳಿಕಾಯಿನೂ ಕೂಡ ಹಚ್ಕೊಳ್ಬೇಕಾಗುತ್ತೆ. ಹಾಗೆ ಒಂದು ಅರ್ಧದಷ್ಟು ಕ್ಯಾಪ್ಸಿಕಮ್ನ ತೆಗೆದುಕೊಂಡು ನೀಟಾಗಿ ಹಚ್ಕೊಳ್ಬೇಕಾಗುತ್ತೆ. ಹಾಗೆ ಒಂದು ಸಣ್ಣ ಟೊಮೊಟೊವನ್ನು ಹಚ್ಕೊಂಡಿದ್ದೇನೆ. ಸೊ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದೇನೆ. ಬನ್ನಿ, ಹಾಗಿದ್ರೆ ಈಗ ವಿಡಿಯೋನ ಪ್ರಾರಂಭ ಮಾಡೋಣ. ಮೊದಲಿಗೆ ಒಂದು ಕಡಾಯಿನ ತೆಗೆದುಕೊಳ್ಳೋಣ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕಿಂಗ್ ಆಯಿಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಂತರ ಇದು ಸ್ವಲ್ಪ ಕಾಯೋದಕ್ಕೆ ಬಿಡಬೇಕಾಗುತ್ತದೆ. ಇದು ಕಾದ ನಂತರ ಇದಕ್ಕೆ ಹಚ್ಚಿರ್ತಕ್ಕಂತಹ ಈರುಳ್ಳಿ ಏನಿದೆ, ಈ ಈರುಳ್ಳಿಯನ್ನು ಹಾಕ್ಕೊಂಡು ನಾವು ಈಗ ಫ್ರೈ ಮಾಡ್ಕೊಳ್ಬೇಕಾಗುತ್ತದೆ. ಹೀಗೆ ಒಂದು ಲೋ ಫ್ಲೇಮ್ ಮೇಲೇ ಇಟ್ಟು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇದನ್ನು ಈ ರೀತಿಯಾಗಿ ಕಾದ ನಂತರ ಇದಕ್ಕೆ ನಾವು ಹಸಿರು ಮೆಣಸಿನ್ಕಾಯಿನ ಏನು ಸಣ್ಣದಾಗಿ ಹಚ್ಕೊಂಡಿರ್ತೀವಿ, ಸೊ ಇದನ್ನು ಹಾಕಿಬಿಟ್ಟು ನೀಟಾಗಿ ಫ್ರೈ ಮಾಡಬೇಕಾಗುತ್ತೆ. ಇದನ್ನು ಕೂಡ ಒಂದು ಹಾಕಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತದೆ. 1-2 ನಿಮಿಷ ಆಗಿದ ತಕ್ಷಣ ನಂತರ ಇದಕ್ಕೆ ಹುರುಳಿಕಾಯಿನ ಏನು ಸ್ಲೈಸ್ ಹಚ್ಚಿರ್ತೀವಿ, ಹುರುಳಿಕಾಯಿ ಮತ್ತು ಇದಕ್ಕೆ ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ ಏನಿದೆ, ಈ ಕ್ಯಾಪ್ಸಿಕಮ್ನ ಕೂಡ ನಾವು ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಕ್ಯಾಪ್ಸಿಕಮ್ನ ಹಾಕಿ ನೀಟಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಹೀಗೆ ಸುಲಭ ವಿಧಾನವಾಗಿ ಈಗ ಉರಿಯನ್ನು ಮೀಡಿಯಮ್ ಫ್ಲೇಮ್ಗೆ ಇಟ್ಕೊಳ್ಬೇಕಾಗುತ್ತೆ. ಈ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಈಗ ನೀಟಾಗಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇದು ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ ನಾನು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಟೊಮೊಟೊನ ಹಾಕ್ಕೊಂಡು ಇದನ್ನು ನೀಟಾಗಿ ಒಂದು ಸಣ್ಣ ಸ್ವಲ್ಪ ಮೃದು ಆಗುವವರೆಗೂ ನಾವು ಇದನ್ನು ಹುರ್ಕೊಳ್ಬೇಕಾಗುತ್ತೆ, ಎಣ್ಣೆಯಲ್ಲೇ ಫ್ರೈ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಫ್ರೈ ಆದ ನಂತರ ಇದಕ್ಕೆ 1-2 ನಿಮಿಷ ನಾವು ಕಾದ ನಂತರ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಜೊತೆಗೆ ನಮಗೆ ಖಾರ ಏನಾದ್ರು ಜಾಸ್ತಿ ಬೇಕಂತ ಹೇಳಿದ್ರೆ ಸ್ವಲ್ಪ ಏನಿದೆ ಮೆಣಸಿನ ಪುಡಿ ಏನು ಬರುತ್ತೆ, ಸೊ ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀವಿ. ಜೊತೆಗೆ ಇದಕ್ಕೆ ಇದರಲ್ಲೇ ಕೊಟ್ಟಿರ್ತಕ್ಕಂಥ ಮಸಾಲ ಪ್ಯಾಕೆಟ್ ಏನು ಕೊಟ್ಟಿರ್ತಾರೆ, ಮ್ಯಾಗಿ ಮಸಾಲ ಪ್ಯಾಕೆಟ್ನ, ಅದನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಮಸಾಲ ಪ್ಯಾಕೆಟ್ನ ಹಾಕಿ ನಂತರ ಇದನ್ನು ಎಣ್ಣೆಯಲ್ಲೇ ನೀಟಾಗಿ 1 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ನೀಟಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು 1 ಸೆಕೆಂಡು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇದನ್ನು ಫ್ರೈ ಮಾಡಿದ ನಂತರ ಇದಕ್ಕೆ ನಾನು ಒಂದು ದೊಡ್ಡ ಲೋಟದಲ್ಲಿ 1 ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಮ್ಯಾಗಿ ಮಸಾಲದ ಏನು ಇದು ಬರುತ್ತೆ, ಅದಕ್ಕೆ 1.5 ನಾನು ನೀರನ್ನ ಹಾಕ್ಕೊಂಡು ಈಗ ಈ ನೀರನ್ನ ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ಹಾಕ್ಕೊಂಡು ನೀಟಾಗಿ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ 1-5 ನಿಮಿಷ ಕುದ ನಂತರ ಈ ಮ್ಯಾಗಿ ಮಸಾಲದ ಏನಿದೆ ಇದನ್ನು ಬ್ರೇಕ್ ಮಾಡ್ಕೊಳ್ಳೋಣ ಬನ್ನಿ. ಇದನ್ನೆಲ್ಲ ನೀಟಾಗಿ ಪುಡಿ ಮಾಡಿ ನಾವು ಈಗ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಈ ಮ್ಯಾಗಿ ಮಸಾಲವನ್ನು ಮಾಡೋದಕ್ಕೆ ಮಾಡಿದ ನಂತರ ಈ ರೀತಿಯಾಗಿ ಇದನ್ನೆಲ್ಲ ನಾವು ಹಾಕ್ಕೊಂಡು ನೀಟಾಗಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ನಾವು ನಿಧಾನವಾಗಿ ಎಲ್ಲನೂ ಕೂಡ ನೀಟಾಗಿ ನೀರಿನಲ್ಲಿ ಮುಳುಗಿಸ್ಬೇಕು. ಹಾಗೆ ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಏಕೆಂದರೆ ಇದು ನಿಧಾನವಾಗಿ ಬೇಯ್ತಾ ಹಾಗೆ ನೀರನ್ನ ಅಬ್ಸರ್ವ್ ಕೂಡ ಮಾಡಿಕೊಳ್ಳುತ್ತೆ. ಈ ರೀತಿಯಾಗಿ ನೀಟಾಗಿ ನಾವು ಫುಲ್ಲು ನೀರು ಡ್ರೈ ಆಗೋ ತನಕ ನೀಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ
ಕೊತ್ತಂಬರಿ ಸೊಪ್ಪೇನಿದೆ, ಈ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ. ಹಾಕ್ಕೊಂಡು ನೀಟಾಗಿ ಇದನ್ನು ಕೂಡ ನಾವು ಒಂದು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಸುಲಭವಾಗಿ, ಎಷ್ಟು ಈಸಿಯಾಗಿ ಈ ಒಂದು ಮ್ಯಾಗಿ ನೂಡಲ್ಸು ರೆಡಿಯಾಗಿದೆ. ಈಗ ನೋಡೋದಲ್ಲ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ,